ಡೇ 68 ಆಫ್ 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್. ಇವತ್ತಿಂದ ನನ್ನ ದಿನಚರಿ ಅಂದರೆ ಡೈಲಿ ರೊಟೀನ್ ಮತ್ತು ಆಹಾರ ಕ್ರಮದಲ್ಲಿ ಹೆಚ್ಚು ಕಡಿಮೆ ಏರುಪೇರಾಗುತ್ತೆ. ಯಾಕಂದರೆ ನೆನ್ನೆ ನಮ್ಮ ಪಪ್ಪನ ದಾಯಾದಿ ಸಂಬಂಧದಲ್ಲಿ ಒಬ್ಬರು ಅಜ್ಜಿ ತೀರಿ ಹೋದರು. ಅಂದರೆ ನಮ್ಮಪ್ಪಂಗೆ ಚಿಕ್ಕಮ್ಮ ಆಗಬೇಕು ಅವ್ರು ಇದ್ದಿದ್ದು ಬೇರೆ ಊರಲ್ಲಿ. ಯಾಕೆಷ್ಟು ಡೀಟೇಲ್ಸಾಗಿ ಹೇಳ್ತಿದ್ದೀನಿ ಅಂದರೆ ನಮಗೆ ದಾಯಾದಿ ಸಂಬಂಧ ಇರೋದ್ರಿಂದ ಸಾವಿನ ಸೂತ್ಕ. ಹಾಗಾಗಿ ಅಮ್ಮ ಇಡೀ ಮನೆಯನ್ನು ಕ್ಲೀನ್ ಮಾಡಿ ಸೂತ್ಕ ತೆಗಿಬೇಕು ಅಂತ ಹೇಳಿದರು. ಈ ವಿಚಾರವಾಗಿ ನನಗೂ ಅಮ್ಮಂಗೂ ಒಂದಷ್ಟು ಚರ್ಚೆ ನಡೀತು. ಸೂತ್ಕ ತೆಗೆಯೋದ್ರ ಹಿಂದಿನ ಉದ್ದೇಶದ ಬಗ್ಗೆ. ನನ್ನ ಪಾಯಿಂಟ್ ಏನು ಅಂದರೆ, ಹಿಂದೆ ಎಲ್ಲ ಕೂಡು ಕುಟುಂಬ ಇರ್ತಾ ಇತ್ತು. ಅಣ್ಣ ತಮ್ಮಂದಿರು ಎಲ್ಲ ಒಟ್ಟಿಗೆ ಒಂದೇ ಮನೇಲಿ ಇರ್ತಿದ್ರು. ಕೊನೆ ಪಕ್ಷ ಒಂದೇ ಮನೆ ಅಲ್ದಿದ್ರು ಅಕ್ಕಪಕ್ಕದ ಮನೆ ಒಂದೇ ಊರಲ್ಲಾದರೂ ಇರ್ತಿದ್ರು. ಹೀಗೆ ಯಾರಾದರೂ ಸತ್ತಾಗ ಸಾವಿಗೆ ಅಂತ ದೂರದಿಂದ ಎಲ್ಲ ಸಂಬಂಧಿಕರು ಬಂದಿರ್ತಿದ್ರು. ದೂರದಿಂದ ಬಂದಿರೋದ್ರಿಂದ ವಾಪಸ್ ಹೋಗೋ ಅನುಕೂಲತೆಗಳು ಕಡಿಮೆ ಇರ್ತಾ ಇತ್ತು. ಹಾಗಾಗಿ ಅವರೆಲ್ಲ ಅಲ್ಲೇ ಉಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇದ್ದು, ಬಂದ ನೆಂಟರಿಷ್ಟರೆಲ್ಲ ಹೋದ್ಮೇಲೆ ಮನೆ ಕ್ಲೀನ್ ಮಾಡ್ತಿದ್ರು. ಆದರೆ ನಾವೀಗ ದೂರದಲ್ಲಿರೋದ್ರಿಂದ ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಕ್ಲೀನ್ ಮಾಡೋ ಅಗತ್ಯ ಇಲ್ಲ ಅನ್ನೋದು ನನ್ನ ಪಾಯಿಂಟ್. ಹೀಗೆ ಮಾತಾಡ್ತಾ ನನಗೆ ಹೊಳೆದಿರೋ ಇನ್ನೊಂದಷ್ಟು ಕಾರಣಗಳೇನು ಅಂದರೆ, ನೀವು ಗಮನಿಸಿರ್ಬೋದು, ಪ್ರಾಣ ಹೋಗ್ತಿದ್ದಂಗೆ ದೇಹನ ಮನೆಯಿಂದ ಹೊರಗಡೆ ತಂದು ಮಲಗಿಸ್ತಿದ್ರು. ಯಾಕಂದರೆ ಆ ದೇಹ ಜೈವಿಕ ವಿಘಟನೆಗೆ ಒಳಪಡ್ತಿರುತ್ತೆ. ಹಾಗಾಗಿ ದೇಹನ ಹೊರಗಡೆ ಇಡ್ತಾರೆ. ಜೊತೆಗೆ ಯಾವುದೋ ಅನಾರೋಗ್ಯಕ್ಕೆ ತುತ್ತಾಗಿ ಕಾಯಿಲೆ ಕಸಾಲೆಗಳಿಂದ ಬಳಲಿ ಸತ್ತಿದ್ರೆ, ಹಾಗಾಗಿ ಮನೆಯಲ್ಲಿರೋ ಸಣ್ಣ ಪುಟ್ಟ ಮಕ್ಕಳಿಗಾಗಲಿ ಅಥವಾ ಇನ್ನುಳಿದ ಹಿರಿಯರಿಗಾಗಲಿ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಮನೆ ಕ್ಲೀನ್ ಮಾಡ್ತಿದ್ರೇನೋ. ಆಮೇಲೆ ಮತ್ತೊಂದು ರೀಸನ್ ಏನು ಅಂದರೆ, ಒಬ್ಬ ವ್ಯಕ್ತಿಯ ಎನರ್ಜಿ ವೈಬ್ರೇಷನ್ ಅವನು ಎಲ್ಲಿರ್ತಾನೋ ಅಲ್ಲಿರುತ್ತೆ. ಸತ್ತ ಮೇಲೆ ಅದೇ ವ್ಯಕ್ತಿಯ ವೈಬ್ರೇಷನನ್ನು ಚೇಂಜ್ ಮಾಡೋದಕ್ಕೋಸ್ಕರ, ಎನರ್ಜಿ ಮತ್ತು ವೈಬ್ರೇಷನನ್ನು ಚೇಂಜ್ ಮಾಡೋದಕ್ಕೋಸ್ಕರ ಮನೆ ಕ್ಲೀನ್ ಮಾಡೋ ಕಾನ್ಸೆಪ್ಟ್ ಬಂದಿರಬಹುದು ಅನ್ನೋದು ನನ್ನ ಥಾಟ್ಸ್. ಇನ್ನೂ ಏನೇನೋ ಕಾರಣಗಳಿರ್ಬೋದು. ನಾನು ಆಲೋಚನೆ ಮಾಡಿದ್ದು ಇದಷ್ಟನ್ನು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು ಕಮೆಂಟ್ ಮಾಡಿ. ನಾನು ಏನೇ ಕಾರಣಗಳನ್ನ ಹೇಳಿದ್ರೋ ಅಮ್ಮ ಅಂತೂ ಕನ್ವಿನ್ಸ್ ಆಗ್ತಿಲ್ಲ. ಇವತ್ತಿಂದ ಮನೆ ಕ್ಲೀನಿಂಗ್ ಶುರು. ಎಲ್ಲನೂ ಒಂದು ಕಡೆಯಿಂದ ಗುಡಿಸಿ ಗುಂಡಾಂತರ ಮಾಡೋದು.